ರಮ್ಮಿ ಆಡು ಝೂಪಿ ಆಡು ಅಂತೆಲ್ಲ ಬರುತ್ತೆ ಗೊತ್ತಾ? ಹೌದು. ಜೂಜಾಡಿ ಅಂತ ಎಷ್ಟು ಜನ ಕೇಳ್ಕೊಳ್ತಾರೆ ಗೊತ್ತಾ? ಪ್ರಥಮ್ ಒಂದು ಸಲ ಮಾಡಿ IPL ಪ್ರೊಡಿಕ್ಷನ್ ಮಾಡ್ರಿ, ದುಡ್ಡು ಬರುತ್ತೆ. ಅಯ್ಯೋ ಯಾವೆಲ್ಲ ನೋಡೋಕೋಬಾರ್ದು, ಎಥಿಕ್ಸು ಮಾಡಿ. ನಾನು ಅದಕ್ಕೆ ಏನು ಹೇಳಿದೆ ಅಂದರೆ, ಸಿನಿಮಾ ಸೆನ್ಸಾರ್ ಆಫೀಸರ್ ಸಿನಿಮಾ ನೋಡ್ತಾರೆ. ನೋಡ್ಬೇಕಾದ್ರೆ ಒಂದು ಕಮಿಟಿ ಅಂತ ಇರುತ್ತೆ, ಒಂದಷ್ಟು ಜನ ಲೇಡೀಸು, ಹಿರಿಯರು, ಪೋಷಕ ಕಲಾವಿದರು, ಅವರೆಲ್ಲ ಕೂತ್ಕೊಂಡು ಕಮಿಟಿ 30-40 ವರ್ಷ ಚಿತ್ರರಂಗಕ್ಕೆ ದುಡ್ದಿರೋರು, ಮತ್ತೆ IAS ಆಗಿ ಮಾಡಿರ್ತಾರೆ, ಅಥವಾ KS ಅಥವಾ IAS ದರ್ಜೆ ಒಬ್ಬ ಆಫೀಸರ್ ಸಿನಿಮಾನ ನೋಡ್ತಾನೆ. ಸರ್ ಇವು ಕೇಳಕ್ಕೆ ನನಗೆ ಮುಖ ಇಲ್ಲ, ಹೇಗೆ ಕೊಡ್ತೀನಿ ಅಂದರೆ ನಾನು ಒಪ್ಪೋದು ಇಲ್ಲ. ನಾನು ಮ್ಯಾಕ್ ಬತ್ತೀನಿ, ನೀವು ಕೆಳಗೆ ಬನ್ನಿ, ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಮಧ್ಯದಲ್ಲಿ ಅಂತ ಹೇಳಿದೆ. ನೋ ಪ್ರಥಮ್ ನೋ, ಹೆಂಗಾಗತ್ತೆ ಅಂದರು. ಯಾಕೆ ಸರ್ ಅಂತ. ಸರ್ ಐ ಆಮ್ ಹಿಯರ್, ನಿಮ್ಮ ಹತ್ರ ನಾನು ಸಿನಿಮಾ ತೋರಿಸಿ ನಾನು ನಿಮ್ಮ ಹತ್ರನೇ ತೊಗೊಳ್ತೀನಿ. ಸೊ ಈಗ ನೀವು ಹೇಳೋ ಅರ್ಥ ಏನು, ನಿಮಗೆ ಸರ್ಟಿಫಿಕೇಟ್ ಕೊಡೋಕ್ಕಾಗಲ್ಲ ಅಂತ ನಿಮ್ಮ ಶಾರದೆನ ಅವಮಾನ ಮಾಡಿ ಚಾಲೆಂಜ್ ಮಾಡಿ ನಾನು ಹೋಗಿ ಮುಂಬೈಲಿ ಹೋಗಿ ಸರ್ಟಿಫಿಕೇಟ್ ಇಸ್ಕೊಂಬರ್ಬೇಕಾ? ಮಾಡಲ್ಲ ಸರ್, ನನಗೆ ನೀವೇ ಹೆಡ್ಡು, ನೀವೇ ಸೆನ್ಸಾರ್ ಆಫೀಸರು, ನೀವೇ ನೋಡಬೇಕು, ನೀವು ಕೂಡ ಸರ್ಟಿಫಿಕೇಟ್ ತಗೋತೀನಿ, ಬಟ್ ಏನೇ ಆಗ್ಬೇಕು ಸರ್. ಪ್ರಥಮ ಲಾಸ್ಟಲ್ಲಿ ತಲೆ ಕತ್ತರಿಸೋ ಸೀನ್ ಇದೆಯಂತೆ ಬುದ್ದು, ಅದೇ ಓಕೆ ಸರ್, ನನಗೆ ಶ್ರೀಮುರಳಿಯಣ್ಣ ತುಂಬ ಇಷ್ಟವಾದ ನಟ ಅಂತ ಹೇಳಿದೆ. ಓಕೆ ಓಕೆ ಓಕೆ, ಶಿವಣ್ಣ ನಮ್ಮ ಯಜಮಾನರು, ಸೂಪರ್, ಖುಷಿ ಆಯಿತು ಅಂದರು. ಸಲಾರ್ ಸಿನಿಮಾನ ಪ್ರಭಾಸ್ತು ಒಂದು 2 ಸಲ ನೋಡಿದ್ದೀನಿ ಸರ್. ಓಕೆ, ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಸರ್? ಬೈರತಿ ರಣಗಲ್ಲಿ ಶಿವಣ್ಣ ಇಂಟರ್ವಲ್ ಬ್ಲಾಕಲ್ಲಿ ಸುರ್ಕ್ ಅನ್ನತ್ತಾರು ಜನ ಸರ್ಕನ್ನು ಕತ್ತರಿಸ್ತಾರೆ ಸರ್. ನಿಮಗೆ ಸ್ತ್ರೀ ವಶೀಕರಣ ಮಾಡಬೇಕಿ, ಪ್ರೇಮ ವಿಫಲ್ಯವೇ, ಈ ಜ್ಯೋತಿಷಿಯನ್ನು ಸಂಪರ್ಕಿಸಿ, ನನ್ನ ಎಲ್ಲ ಸಮಸ್ಯೆಯನ್ನು ಪಾರು ಮಾಡಿದ್ದಾರೆ ಅಂತ ಈಗ ಒಂದೇ ಒಂದು ವಿಡಿಯೋ ಬೈಟ್ಸ್ ಕೊಟ್ಟರೆ ಡೆಫಿನೆಟ್ಲಿ ಬರೀ 3-5 ನಿಮಿಷಕ್ಕೆ ನನ್ನ ಅಕೌಂಟ್ 40,000-50,000 ರೂಪಾಯಿ ಬರುತ್ತೆ. ಪ್ರಥಮ ನಿಮ್ಮ ಕಂಟೆಂಟ್ ಚೆನ್ನಾಗಿರುತ್ತೆ, ಕಳಿಸ್ಕೊಡಿ ಅಂತ. ನಾನು ಒಂದೇ ಒಂದು ಸಮಾಜಕ್ಕೆ ತಪ್ಪು ಸಂದೇಶ ಒಂದು ವಿಡಿಯೋ ಮಾಡಿದ್ದೀನಿ, ತೋರಿಸಿ ನೋಡೋಣ. ರಮ್ಮಿ ಆಡು ಝೂಪಿ ಆಡು ಅಂತೆಲ್ಲ ಬರುತ್ತೆ ಗೊತ್ತಾ? ಹೌದು. ಜೂಜಾಡಿ ಅಂತ ಎಷ್ಟು ಜನ ಕೇಳ್ಕೊಳ್ತಾರೆ ಗೊತ್ತಾ? ಪ್ರಥಮ್ ಒಂದು ಸಲ ಮಾಡಿ IPL ಪ್ರೊಡಿಕ್ಷನ್ ಮಾಡ್ರಿ, ದುಡ್ಡು ಬರುತ್ತೆ. ಅಯ್ಯೋ ಯಾವೆಲ್ಲ ನೋಡೋಕೋಬಾರ್ದು, ಎಥಿಕ್ಸು ಮಾಡಿ. ನಾನು ಅದಕ್ಕೆ ಏನು ಹೇಳಿದೆ ಅಂದರೆ, ನೋಡಪ್ಪ, ಇಡೀ ಪ್ರಪಂಚದಾದ್ಯಂತ ಬರೀ ಜೀವನ ಪರ್ಯಂತ ಒಳ್ಳೆ ಕೆಲಸ, ಧರ್ಮ ಕೆಲಸ ಮಾಡಿದ್ದಕ್ಕೆ ಅವನ್ನ ಧರ್ಮರಾಯ ಅಂತ ಹೇಳ್ತಿರೋ, ಅಂಥ ಧರ್ಮರಾಯನೇ ಜೂಜಾಡು ಹಾಳಾದ. ನಾನು ಯಾಕೆ ಜೂಜಾಡಲಿ? ನಾನು ಜನಕ್ಕೆ ಜೂಜಾಡು ಅಂತಲೂ ಹೇಳಲ್ಲ, ಆಡೋದು ಇಲ್ಲ, ಮಾಡಿಸೋದು ಇಲ್ಲ. ನನಗೆ ಮಾಡಲ್ಲ, ಬೇಕಾದ್ರೆ ಕಷ್ಟಪಟ್ಟು ಇಸ್ಕೊಂಡು ಯಾವುದೋ ಕಾರ್ಯಕ್ರಮಕ್ಕೆ ಕಡಿಮೆ ಬೇಕಾದ್ರೆ ದುಡ್ಡುಗೋಗಿ ಇಸ್ಕೊಂಡು ಸಿನಿಮಾ ಮಾಡ್ತೀನಿ, ಬಟ್ ಇಂಥದ್ದೆಲ್ಲ ಮಾಡಲ್ಲ. ಟ್ರಸ್ಟ್ ಮಾಡಿ. ಈ ಒಂದು ನಾನು ನಿಮ್ಮನ್ನು ಪ್ರಾಮಾಣಿಕವಾಗಿ ಕೇಳುವಂಥದ್ದು ಒಂದೇ ಒಂದು ಪ್ರಶ್ನೆ, ನಾನು ಹೀರೋ ಆಗಬೇಕು ಅಂತ ಯಾವತ್ತೂ ಅಂದ್ಕೊಂಡಿರಲ್ಲ. ನನಗಿಂತ 30,000 ಜನ ಪ್ರತಿಭಾವಂತರು ಬೆಂಗಳೂರಲ್ಲಿದ್ದಾರೆ, ನನಗಿಂತ 30,000 ಜನ ಟ್ಯಾಲೆಂಟೆಡ್ಸ್ ಬೆಂಗಳೂರಿದ್ದಾರೆ. ಇಷ್ಟು ಸಿಕ್ಕಿರೋದು ಹೆಚ್ಚಲ್ವಾ? ಹೌದು, ಇದಕ್ಕಿಂತ ಇನ್ನೇನು ಬೇಕು? ನಾನು ಬಿಗ್ ಬಾಸ್ ಗೆದ್ದೆ ಅಂತ ಎಲ್ಲರೂ ನನ್ನ ಪ್ರೊಫೈಲ್ ಇನ್ಸ್ಟಾಗ್ರಾಮ್ಲಿ ಏನು ಹಾಕಿದ್ದೀನಿ ನೋಡಿ, ನೋ ಪೇಯ್ಡ್ ಪ್ರಮೋಷನ್ ಅಂತ ಹಾಕ್ಬಿಟ್ಟಿದ್ದೀನಿ. ನೋ ಪೇಯ್ಡ್ ಪ್ರಮೋಷನ್, ಬಿಕಾಸ್ ಅಭಿಮಾನ ಅನ್ನೋದು ಕಮರ್ಷಿಯಲ್ ಆಗಬಾರ್ದು, ಸ್ವಾರ್ಥಕ್ಕೆ ಬಳಕೆ ಮಾಡಿಕೊಳ್ಳ ಅಂತ. ಸೊ ಜನಗಳಿಂದ ಇಷ್ಟು ಸಿಕ್ಕಿದೆ, ಸಿನಿಮಾ ಮಾಡಿದ್ದೀನಿ, ಈಗ ನಂಗೆ ಸಾಕು ಅನಿಸಿದೆ, ಆರಾಮಾಗಿ ಊರಲ್ಲಿದ್ದೀನಿ. ಇರೋ ಸಿನಿಮಾ ರಿಲೀಸ್ ಮಾಡಬೇಕಲ್ಲ ಬ್ರದರ್, ನೀವೇ ಹೇಳಿ, ಹಾಕಿರೋದನ್ನು ಬಿಟ್ಬಿಡೋಕ್ಕಾಗತ್ತೆ? ಕರೆಕ್ಟ್. ಆಮೇಲೆ ಈ ಫಸ್ಟ್ ನೈಟ್ ವಿತ್ ದೆವ್ವ ಅನ್ನೋದೇ ಒಂದು ಜನರ ಅಂದರೆ ಪರ್ಸ್ಪೆಕ್ಟಿವ್ ಅವ್ರು ತಿಳ್ಕೊಳ್ಳೋದು. ಫಸ್ಟ್ ನೈಟ್ ಓಕೆ ಗುರು, ವಿತ್ ದೆವ್ವ ಏನಿದು? ಈಗೊಂದು ನೀವು ಇದನ್ನು ಕೇಳಿದ್ರಲ್ಲ, ಯೂಶಲಿ ಸೆನ್ಸಾರ್ ಅಂದಕ್ಕೆ ಸೆನ್ಸಾರ್ ಆಫೀಸರ್ ಮೇಲೆ ಜನ ಬೈತಾರೆ. ಅಲ್ಲಿ ನಡೆದ ಕಾಮಿಡಿ ಹೇಳಿದ್ರೆ ನೀವು ಟೆನ್ಷನ್ ಆಗೋಯ್ತೀರ. ಏನಾಯಿತು ಅಂದರೆ, ಸಿನಿಮಾನ ಯೂಶಲಿ ಜನಕ್ಕೆ ಗೊತ್ತಿಲ್ಲ, ಆಫ್ ದ ರೆಕಾರ್ಡ್, ಆದರೂ ಇಲ್ಲಿ ಪರವಾಗಿಲ್ಲ, ಜನ ತಿಳ್ಕೊಳ್ಳಿ ಹೇಳ್ತೀನಿ. ಸಿನಿಮಾ ಸೆನ್ಸಾರ್ ಆಫೀಸರ್ ಸಿನಿಮಾ ನೋಡ್ತಾರೆ. ನೋಡ್ಬೇಕಾದ್ರೆ ಒಂದು ಕಮಿಟಿ ಅಂತ ಇರುತ್ತೆ, ಒಂದಷ್ಟು ಜನ ಲೇಡೀಸು, ಹಿರಿಯರು, ಪೋಷಕ ಕಲಾವಿದರು, ಅವರೆಲ್ಲ ಕೂತ್ಕೊಂಡು ಕಮಿಟಿ 30-40 ವರ್ಷ ಚಿತ್ರರಂಗಕ್ಕೆ ದುಡ್ದಿರೋರು, ಮತ್ತೆ IAS ಆಗಿ ಮಾಡಿರ್ತಾರೆ, ಅಥವಾ KS ಅಥವಾ IAS ದರ್ಜೆ ಒಬ್ಬ ಆಫೀಸರ್ ಸಿನಿಮಾನ ನೋಡಿದ್ರು, ಫುಲ್ಲು ಸಿನಿಮಾ ನೋಡಿದ್ರು. ನಮ್ಮ ಹೊರಗಡೆ ಕಾಯ್ತಿರಬೇಕು, ಯಾಕೆಂದ್ರೆ ನಾವು ಸರ್ಟಿಫಿಕೇಟ್ ಇಸ್ಕೋಬೇಕು ಅಂದರೆ ಅವ್ರು ನೋಡಿ ಅವರು ಕೊಡೋ ರೇಟಿಂಗ್ಸ್ಗೆ ಪ್ರತಿ ಪಾಯಿಂಟು ಅಂಡರ್ಲೈನ್ ಮಾಡ್ತಾರೆ. ಸೊ ಬರೆದವ್ರಿಗೆ ನೋಟಿಸ್ ಕೊಟ್ಟಿರಬೇಕು. ಎಲ್ಲ ನೋಡಿದ್ರು. ಪ್ರಥಮ ಟೀಮ್ ಕರೆದ್ರು, ನಾನು ಒಳಗೋದೆ. ಪ್ರಥಮ್ ಯಾವ ರೇಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ರೇಟಿಂಗ್ಸ್? ಸರ್ ಇವು ಕೇಳಕ್ಕೆ ನನಗೆ ಮುಖ ಇಲ್ಲ, ಹೇಗೆ ಕೊಡ್ತೀನಿ ಅಂದರೆ ನಾನು ಒಪ್ಪೋದು ಇಲ್ಲ. ನಾನು ಮ್ಯಾಕ್ ಬತ್ತೀನಿ, ನೀವು ಕೆಳಗೆ ಬನ್ನಿ, ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಮಧ್ಯದಲ್ಲಿ ಅಂತ ಹೇಳಿದೆ. ನೋ ಪ್ರಥಮ್ ನೋ, ಹೆಂಗಾಗತ್ತೆ ಅಂದರು. ಯಾಕೆ ಸರ್ ಅಂತ. ನಿಮ್ಮ ಸಿನಿಮಾ ಟೈಟ್ಲ್ ಏನು? ಫಸ್ಟ್ ನೈಟ್ ವಿತ್ ದೆವ್ವ ಅಂತ. ಹೌದು, ಫಸ್ಟ್ ನೈಟ್ ವಿತ್ ದೆವ್ವ ಅಂತ ಇಟ್ಟಿದ್ದಿಲ್ಲ ಅದು. ಹೌದಾ? ಪ್ರಣಯ ರಾಜ ಶ್ರೀನಾಥ್ ಅವರು 45-55 ವರ್ಷದಿಂದ ಒಂದು ಸಿನಿಮಾ ತೆಗೆದಿದ್ದಾರೆ, ಮೊದಲ ರಾತ್ರಿ ಅಂತ ಒಂದು ಸಿನಿಮಾ ಇದೆ, ನಿಮಗೆ ಗೊತ್ತಾ? ಪ್ರಣಯ ರಾಜ ಶ್ರೀನಾಥ್ ತೆಗೆದಿರೋ ಒಂದು ಸಿನಿಮಾ ಮೊದಲ ರಾತ್ರಿ ಅಂತ, ಸೂಪರ್ ಡೂಪರ್ ಹಿಟ್ ಆ ಸಿನಿಮಾ. ಅವಾಗ ಟೈಟ್ಲ್ ಸೆನ್ಸಾರ್ ಕೊಟ್ರಿ. ನನಗೆ ಯಾಕೆ ಸರ್? ಹೌದು, ಮೊದಲ ರಾತ್ರಿ ತಪ್ಪಿಲ್ಲ, ಮೊದಲ ರಾತ್ರಿ ದೆವ್ವ ಇರೋದು ಸರ್ ತಪ್ಪ ಅಂದೆ. ಹೌದಾ ಅಂದರು. ಚೆಕ್ ಮಾಡಿ ಸರ್, ತಂತ್ರಜ್ಞಾನ ಹೆಂಗಿದೆ, ನಾನು ಸುಳ್ಳು ಹೇಳೋದು ಏನೋ ಚೆಕ್ ಮಾಡಿ ಸರ್ ಅಂದೆ. ಹೌದು ಸರ್, ಶ್ರೀನಾಥ್ ಅವರು ಮೊದಲ ರಾತ್ರಿ ಅಂತ ಒಂದು ಸಿನಿಮಾ ಆ್ಯಕ್ಟ್ ಮಾಡಿದ್ದಾರೆ, ಕಾಮಿಡಿ ಸಿನಿಮಾ, ಒಂದು ಹ್ಯೂಮನ್ ಎಮೋಷನ್ಸ್ ಇರುವಂಥ ಒಂದು ಲವ್ ಸಿನಿಮಾ. ಓಕೆ, ಯಾಕೆ ಹಂಗೆ ಟೈಟ್ಲ್ ಇಟ್ರಿ ಅಂದರೆ, ಸರ್ ನಾನು ಗಿಚ್ಚೆ ಗಿಲ್ಗಿಲಿ, ಮಜಾ ಟಾಕೀಸ್, ಮಜಾ ಭಾರತ ಎಲ್ಲ ಮಜಾ ಟಾಕೀಸ್ ಅಲ್ಲ, ಮಜಾ ಭಾರತ. ನಿಮ್ಗೆ ಯಾವುದೇ ಸ್ಕಿಟ್ ನೋಡಿ ಇಲ್ಲಿ, ಆ ಸ್ಕಿಟ್ಟಲ್ಲಿ ಹೆಂಗೆ ಬರೆದಿರ್ತಾರೆ ಅಂತ ಹೇಳಿದ್ರೆ,
ಫಸ್ಟ್ ನೈಟಲ್ಲಿ ತಗ್ಲಾಕಿಕೊಂಡ ಮಂಜು ಪಾವಗಡ, ಆಯ್ತಾ, ಚಂದ್ರಪ್ರಭನ ಫಸ್ಟ್ ನೈಟಲ್ಲಿ ಆಗಿದ್ದೇನು, ಇಂಥದ್ದು ಹೆಡ್ಲೈನೇ ಹಾಕಿರ್ತಾರೆ. ಎಲ್ಲ ವಿಡಿಯೋಗಳು 3 ಮಿಲಿಯನ್ 4 ಮಿಲಿಯನ್ ಹೋಗಿರುತ್ತೆ. ಪ್ರತಿ ವಾರ ಕೂತ್ಕೊಂಡು ಜನ ಮನೇಲಿ ಫ್ಯಾಮಿಲಿ ಕೂತ್ಕೊಂಡು ನೋಡಿರ್ತಾರೆ. ಸೊ ಅದನ್ನ ಕಾಮಿಡಿಯಾಗಿ ಹೇಳೋ ಪ್ರಯತ್ನ ಮಾಡಿದ್ದಾರೆ, ಇದನ್ನು ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಮುಗೀತದು. ಓಕೆ ಓಕೆ. ಸೊ ಅವ್ರಿಗೆಲ್ಲ ಕೊಟ್ಟವ್ರ ಮೇಲೆ ಸ್ಮಾಲ್ ಸ್ಕ್ರೀನ್ ನೋಡೋಕ್ಕೆ ಪರ್ಮಿಷನ್ ಇದೆ. ನನಗೆ ಯಾಕೆ ಸರ್ ಹಿಡ್ಕತ್ತೀರಾ? ಕಾಮಿಡಿ ಕಿಲಾಡಿಗಳು 10-15 ಸೀಸನ್ನು, ಮಜಾ ಬಟ್ಟ ಭಾರತ 5 ಸೀಸನ್ನು, ಗಿಚ್ಚಗಿಲ್ಗಿಲ್ 3 ಸೀಸನ್ನು, ಇದು ಎಲ್ಲದಲ್ಲೂ ಕಾಮಿಡಿ ಇದೆ. ನಾನೊಬ್ಬ ಟ್ರ್ಯಾಕ್ ಸರ್ ಅದು. ಪ್ರಥಮ್ ಓಕೆ, ಒಂದು ಕೆಲಸ ಮಾಡ್ತೀರಾ, ಒಂದು 20 ಮಿನಿಟ್ಸ್ ಹೊರಗಡೆ ಇರ್ತೀರಾ, ವಿಲ್ ಡಿಸ್ಕಸ್ ಆ್ಯಂಡ್ ಐಲ್ ಗೆಟ್ ಬ್ಯಾಕ್ ಟು ಯು. ಒಂದು 20 ನಿಮಿಷ ವೆಯ್ಟ್ ಮಾಡಿದೆ, ಮತ್ತೆ ಬೆಲ್ ಮಾಡಿದ್ರು, ಬಂದರೆ ಮತ್ತೆ ಕರ್ಸ್ಕೊಂಡ್ರು. ಪ್ರಥಮ್ ನೀವು ಯಾಕೆ ಇದಕ್ಕೆ ಹೋಗಬಾರ್ದು, ನೀವು ಇದನ್ನು ನೋಡಬಾರ್ದು, ಯಾವುದು ಆಪ್ಷನ್ಸ್ ಯಾಕೆ ನೋಡಬಾರ್ದು ಅಂದರು. ಏನು ಅಂತಂದರೆ ಅದನ್ನ ರಿವೈಸಿಂಗ್ ಕಮಿಟಿಲಿ ನಿಮಗೆ ಇವನೇ ಕೊಡ್ಬೋದು. ಹೌದಾ? ಇಲ್ಲ ಸರ್ ಬೇಡ ಸರ್. ಆಪ್ಷನ್ಸ್ ಅಂದ್ರೆ ಏನು ಹೇಳಿ ಸರ್? ಫಸ್ಟ್ ಆಫ್ ಆಲ್ ಇಡ್ಲಿಗೆ ಆಪ್ಷನು ತಟ್ಟೆ ಇಡ್ಲಿ, ರೈಸ್ ಬಾತ್ಗೆ ಆಪ್ಷನು ಇದು ಯಾವುದು ಬಿಸಿಬೇಳೆ ಬಾತು, ಪುಳಿಯೋಗರೆ, ಚಿತ್ರಾನ್ನ. ಯುಗ್ ಆಪ್ಷನ್ನು ಏನೇ. ಓಕೆ, ನನ್ನ ಸಿನಿಮಾಗೆ. ಎರಡನೇದು ಸರ್, ನೀವು KS ಅಥವಾ IASನ ಓದ್ಕೊಂಡ್ಬಂದಿದ್ದೀರಾ, ಶಾರದೆ ಸೇವೆ ಮಾಡಿ ಬಂದಿದ್ದೀರಾ. ನಾನು ಯಾಕೆ ಸರ್ ನಿಮ್ಮ ಹತ್ರ ಸರ್ಟಿಫಿಕೇಟ್ ಕೊಡೋಕ್ಕಲ್ಲ ಅಂದ್ಬಿಟ್ಟು CBSEಲಿ ಹೋಗಿ ನಾನು ಯಾಕೆ ಅವ್ರಿಗೆ ಕೇಳಿ, ನೀವು ಓದ್ಕೊಂಬಂದಿರಿ ಶಾರದೆ, ನಾನು ಯಾಕೆ ಅನಿಸ್ಲಿ? ನಾನು ನಿಮ್ಮ ಹತ್ರನೇ ಹೋರಾಡ್ತೀನಿ, ನಿಮ್ಮ ಹತ್ರ ಸರ್ಟಿಫಿಕೇಟ್ ಇಸ್ಕೊತೀನಿ ಸರ್. ಐ ಆಮ್ ಹಿಯರ್, ನಿಮ್ಮ ಹತ್ರ ನಾನು ಸಿನಿಮಾ ತೋರಿಸ್ತೀನಿ, ನಾನು ನಿಮ್ಮ ಹತ್ರನೇ ತೊಗೊಳ್ತೀನಿ. ಸೊ ಈಗ ನೀವು ಹೇಳೋ ಅರ್ಥ ಏನು? ನಿಮಗೆ ಸರ್ಟಿಫಿಕೇಟ್ ಕೊಡೋಕ್ಕಾಗಲ್ಲ ಅಂತ ನಿಮ್ಮ ಶಾರದೆನ ಅವಮಾನ ಮಾಡಿ ಚಾಲೆಂಜ್ ಮಾಡಿ ನಾನು ಹೋಗಿ ಮುಂಬೈಲಿ ಹೋಗಿ ಸರ್ಟಿಫಿಕೇಟ್ ಇಸ್ಕೊಂಬರ್ಬೇಕಾ? ಮಾಡಲ್ಲ ಸರ್. ನನಗೆ ನೀವೇ ಹೆಡ್ಡು, ನೀವೇ ಸೆನ್ಸಾರ್ ಆಫೀಸರು, ನೀವೇ ನೋಡಬೇಕು, ನೀವು ಕೂಡ ಸರ್ಟಿಫಿಕೇಟ್ ತಗೋತೀನಿ, ಬಟ್ ಏನೇ ಆಗಬೇಕು ಸರ್. ಪ್ರಥಮ್ ಒಂದು 5 ನಿಮಿಷ ಮತ್ತೆ ಕಳಿಸೋದು, ಮತ್ತೆ ಎಲ್ಲ ಡಿಸ್ಕಷನ್ ಆಯಿತು, ಮತ್ತೆ ಕರೆದ್ರು. ಏನು ಸರ್ ಅದು? ಸಿನಿಮಾ ಕಥೆ ಹೇಗಿದೆ? ಚೆನ್ನಾಗಿದೆ. ಕಾಮಿಡಿ ಹೇಗಿದೆ? ಚೆನ್ನಾಗಿದೆ. ಆ್ಯಕ್ಟಿಂಗ್ ಹೆಂಗಿದೆ? ಚೆನ್ನಾಗಿದೆ. ಹಿರಿಯ ನಟ ಶ್ರೀನಿವಾಸ ಮೂರ್ತಿ, ರಮೇಶ್ ಭಟ್, ಕರ್ನಾಟಕದ ಹೆಮ್ಮೆ ಹೇಗಿದೆ ಅವರು ಮಾಡಿದ್ದು? ಹರೀಶ್ ರಾಜ್ ಚಿತ್ರರಂಗಕ್ಕೆ ಬಂದು 30 ವರ್ಷ ಆಯಿತು, ಅವ್ರಿಗೆ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಹೀಗೆಲ್ಲ ಇದ್ಮೇಲೆ ಇನ್ನೇನು ಸರ್, ಕೊಡಿ ಸರ್ ಆರಾಮಾಗಿ. ಪ್ರಥಮ್ ಚೆನ್ನಾಗಿದೆ. ಆ್ಯಕ್ಚುಲಿ ಏನಾಗಿದೆ ಅಂದರೆ, ಇದು ಟೈಟ್ಲ್ ಇಂಗ್ಲೀಷಲ್ಲಿ ಇದೆಯಲ್ಲ, ಓಕೆ, ಮೊದಲ ರಾತ್ರಿಯಲ್ಲಿ ಒಂದು ದೆವ್ವ ಬಂದು ಕಾಣಿಸಿಕೊಂಡಿತು, ಮುದಡಿದ ತಾವರೆ ಅರಳಿತು. ಹಿಂಗಿಡಕ್ಕಾಗುತ್ತಾ ಸರ್? ಸಿನಿಮಾ ಅಟ್ರಾಕ್ಷನ್ಗೋಸ್ಕರ ಹಿಂಗೆ ಇಟ್ಟಿರ್ತೀನಿ. ನನ್ನ ಮದುವೆ ಆದ ತಕ್ಷಣ ಗೊತ್ತಾಗ್ತಾ ನನ್ನ ಹೆಂಡತಿ ದೆವ್ವ ಅಂತ, ಅವಳ ಜೊತೆ ಹನಿಮೂನ್ ಆಗುತ್ತಾ ಅಥವಾ ಅವಳು ರಿವೆಂಜ್ ತೀರುತ್ತಾ, ಇದೇ ಕತೆ. ಈ ಕತೆ ನೀನು ಹೆಂಗೆ ಸರ್ ಮಾಡಲಿ? ಪ್ರಥಮ ಲಾಸ್ಟಲ್ಲಿ ತಲೆ ಕತ್ತರಿಸೋ ಸೀನ್ ಇದೆಯಲ್ಲ ದೆವ್ವದ್ದು, ಅದೇ. ಓಕೆ ಸರ್, ನನಗೆ ಶ್ರೀಮುರಳಿ ಅಣ್ಣ ತುಂಬ ಇಷ್ಟವಾದ ನಟ ಅಂತ ಹೇಳಿದೆ. ಓಕೆ ಓಕೆ ಓಕೆ. ಶಿವಣ್ಣ ನಮ್ಮ ಯಜಮಾನರು, ಸೂಪರ್, ಖುಷಿ ಆಯಿತು ಅಂದರು. ಸಲಾರ್ ಸಿನಿಮಾನ ಪ್ರಭಾಸ್ತು ಒಂದು 2 ಸಲ ನೋಡಿದ್ದೀನಿ ಸರ್. ಓಕೆ, ಇದೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಸರ್? ಬೈರತಿ ರಣಗಲಲ್ಲಿ ಶಿವಣ್ಣ ಇಂಟರ್ವಲ್ ಬ್ಲಾಕಲ್ಲಿ ಸುರ್ಕ್ ಅನ್ನತ್ತಾರು ಜನ ಸರ್ಕ್ ಕತ್ತರಿಸ್ತಾರೆ ಸರ್. ಬಗೀರಾ ಸಿನಿಮಾದಲ್ಲಿ ಇಂಟ್ರೋಲ್ ಪಾಯಿಂಟ್ ಸೆಕೆಂಡ್ ಹಾಫ್ ಫೈಟಲ್ಲಿ ಬಗೀರಾ ಫಿಲ್ಮ್ ಸೆಕೆಂಡ್ ಹಾಫ್ ಫೈಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ಇವರು ಶ್ರೀಮುರಳಿ ಒಂದು 10 ಜನ ಬರ್ತಾರೆ, ಎಲ್ಲನೂ ಸರ್ಕ್ ಅವರೆಲ್ಲನೂ ಕತ್ತರಿಸ್ತಾರೆ. KGF ಅಲ್ಲಿ ಎಷ್ಟು ನಂಗೆ ತುಂಬ ಇಷ್ಟ ಸರ್. ಆ ಫೈಟಲ್ಲಿ ಡಗಡ ಅಂತ ಎಲ್ಲರೂ ಶೂಟ್ ಮಾಡಿ ಅವರೆಲ್ರಿಗೂ ತರಕಾರಿ ಕತ್ತರಿಸ್ದಂಗೆ ಯಾರು ಸಲಾರ್ ಫಿಲಮಲ್ಲಿ ಇವರು ಪ್ರಭಾಸ್ ಕಟ್ ಮಾಡಿ ಅವರೆಲ್ರಿಗೂ UA ಕೊಟ್ಟಿದ್ದೀರಾ. ನನಗೆ ಮಾತ್ರ ಸರ್ ದೆವ್ವ ಅಲ್ವಾ ಸರ್ ಅದು? ಮನುಷ್ಯ ಕಟ್ ಮಾಡಿದ್ರೆ ಇಲ್ಲಿ ಬೀಳ್ತಾನೆ ಸರ್, ಮನುಷ್ಯ ಹಿಂಗೆ ಒದ್ರೆ ಇಲ್ಲಿ ಬೀಳ್ತಾರೆ, ದೆವ್ವ ಒದ್ದಾಗ ಅಷ್ಟು ದೂರ ಬೀಳ್ಬೇಕಲ್ವ ಸರ್? ಅದೇ ಪ್ರಥಮ ನಿಮ್ಮ ಪಾಯಿಂಟ್ ಕರೆಕ್ಟ್ ಆಗಿದೆ. ಓಕೆ, ಒಂದು 5 ನಿಮಿಷ ಮತ್ತೆ ಹೊರಗಡೆ ರೀ, ಮತ್ತೆ ಡಿಸ್ಕಸ್, ಫೋರ್ತ್ ಬ್ರೇಕು ಮತ್ತಾಯಿತು. ಇದಿಷ್ಟೆಲ್ಲ ಆಯಿತು. ಎಲ್ಲ ಆದಮೇಲೆ ಪುನಃ ಸೆನ್ಸಾರ್ ಆಫೀಸರ್ ಕರೆದ್ರು. ಪ್ರಥಮ್ ಏನು ಮಾತಾಡು, ಅಲ್ಲಿ ದೆವ್ವಕ್ಕೆ ತುಕಾಲಿ ಸಂತೋನ್ಮ ಏನು ಕಿತ್ಕತ್ಯಾ ಅಂತ ದೆವ್ಕೊಂಡು ಡೈಲಾಗಿತ್ತು. ಅದನ್ನು ಇದಿದೆ ಪ್ರಥಮ್, ನಾನು ಬಿಡಲ್ಲ ಅಂದರು. ಏನು ಕಿತ್ಕತ್ಯ ಅಂತಿದೆ, ಏನು ಮಾಡ್ಕತ್ಯ ಅಂತ ಚೇಂಜ್ ಮಾಡ್ತೀನಿ ಸರ್, ನಿಮ್ಮನ್ನು ನಾನು ವಿರೋಧಿಸಲ್ಲ ಸರ್, ನೀವು ಹೇಳ್ದಂಗೆ ಆಯ್ತು. ಪ್ರಥಮ್ ನೀವು ಬಹಳ ಇದ್ದೀರಾ ನೀವು ಅಂದರು. ಸರ್ ನನ್ನ ಸಿನಿಮಾ ಉಳಿಸ್ಕೊಳ್ಳೋಕೆ ಹೋರಾಡ್ತಾ ಇದ್ದೀನಿ ಸರ್. ನಾನು ದರ್ಶನ್ ಅವರಾಗಲಿ, ಸುದೀಪ್ ಅವರಾಗಲಿ, ಯಶ್ ಅವರಾಗಲಿ, ಅಥವಾ ಥಿಯೇಟ್ರಲ್ಲಿ ವಾರಕ್ಕೆ ಫಸ್ಟ್ ವೀಕೆ 30 ಕೋಟಿ 25 ಕೋಟಿ ರೆವಿನ್ಯೂ ತರೋ ಹೀರೋ ಅಲ್ಲ ಸರ್. ನನ್ನ ಸಿನಿಮಾ ಅಟ್ಲೀಸ್ಟ್ UA ಬಂದರೆ ಕಲರ್ಸೋ, ಝೀನೋ, ಸುವರ್ಣನೂ ತೊಗೊಳ್ತಾರೆ. ನಾನು ಮಾಡ್ರೆ ಸರ್, ನಾನು ಏನು ಮಾಡಿದ್ದೀನಿ ಸರ್? ನೀವು ಗೆಲ್ಸ್ಕೊಟ್ಟಿದ್ದಾರೆ ಜನ ಬಿಗ್ ಬಾಸ್ನ, ಅದನ್ನು ನಾನು ಸಮಾಜಕ್ಕೆ ತಪ್ಪು ಸಂದೇಶ ಇರೋಂಥದ್ದು ಯಾವುದೂ ಮಾಡ್ತಾಯಿಲ್ಲ. ಸಿನಿಮಾ ಮಾಡಿದ್ದೀನಿ, ನನಗೆ ಸಾಕಾಗಿದೆ ಸರ್. ಈಗ ಅಟ್ಲೀಸ್ಟ್ ಈ ಸಿನಿಮಾ ಸ್ಯಾಟಲೈಟ್ ಆದರೆ ಒಂದಷ್ಟು ಹಿರಿಯ ಕಲಾವಿದರು ಊಟ ಮಾಡ್ತಾರೆ. ಅದಕ್ಕೋಸ್ಕರ ಹೋರಾಡ್ತಾ ಇದ್ದೀನಿ. ನನ್ನ ಸಿನಿಮಾ ಉಳಿಸ್ಕೊಳ್ಳೋಕೆ ಹೋರಾಡ್ತಾ ಇದ್ದೀನಿ ಸರ್, ಇದ್ರಲ್ಲಿ ಬೇರೆ ಏನಿಲ್ಲ. ಪ್ರಥಮ್ ಇಷ್ಟು ಚೆನ್ನಾಗಿ ಯಾರೇ ಮಾತಾಡಿ ನಮ್ಮನ್ನು ಕನ್ವಿನ್ಸ್ ಮಾಡ್ರೆ ನಾವ್ಯಾಕೆ ಪ್ರಥಮ್ ಎಲ್ಲರಿಗೂ ಇಲ್ಲ ಅಂತ ಹೇಳ್ತೀವಿ? ಬಟ್ ನಮ್ಮ ಜೊತೆ ಜಗಳ ಆಡ್ಕೊಂಡೆ ಎಲ್ಲ ಹೋಗ್ತಾರೆ. ನೀವು ಒಂದು 5 ನಿಮಿಷ ಹೊರಗಡೆ ಮತ್ತೆ 5th ಬ್ರೇಕ್ ಎಲ್ಲ ಆಯಿತು. ಸುಮ್ಮನೆ ಸೈನ್ ಮಾಡಿ ಪ್ರಥಮ್ UA ಕೊಟ್ಟರು. 4-5 ಕಟ್ಟು ಹೇಳಿದ್ರು, ಇದು ಹೇಳಿದ್ರು, ಇದಾಯಿತು, ಕೊಟ್ಟರು.
ಥ್ಯಾಂಕ್ ಯು ಪ್ರಥಮ್, ಖುಷಿ ಆಯಿತು ಸರ್. ಏನಾದ್ರು ಕತೆ ವಿಚಾರದಲ್ಲಿ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ರು, ನಿಮ್ಗೆ ಒಳ್ಳೇದಾಗ್ಲಪ್ಪ, ಹೋಗಿ ಬನ್ನಿ ಅಂದರು. ಹೊರಗಡೆ ಕಾಯ್ತಾ ಇದ್ದೆ, ಇಲ್ಲೊಂದು ಮಜಾ ನಡೀತು. ಸರ್ ಏನಾರು ನೆಕ್ಸ್ಟ್ ಯಾವ ಸಿನಿಮಾ ನೋಡ್ತು, ಒಂದು ದಿನಕ್ಕೆ ಯಾವಾಗಲೂ ಸೆನ್ಸಾರ್ ಆಫೀಸರ್ 3 ಸಿನಿಮಾ ನೋಡ್ತಾರೆ, 3-4. ಯಾಕೆ ಹೇಳಿ, ಅದಾದಮೇಲೆ ಇನ್ನೊಂದು ಸಿನಿಮಾಗೆ ಸರ್ಟಿಫಿಕೇಟ್ ಕೊಡಬೇಕು, ಹಂಗಿರುತ್ತೆ. ಇನ್ಯಾವುದು, ಇನ್ನೆಲ್ಲಪ್ಪ ನೋಡೋಕ್ಕೆ ಸಾಧ್ಯ ಪ್ರಥಮ್, ಇನ್ನೆಲ್ಲಿ ನೋಡೋಕ್ಕೆ ಸಾಧ್ಯ? ಯಾಕೆ ಸರ್, ನೀವು 1 ಅವರ್ 4 ಅವರ್ಸ್ ಸಿನಿಮಾ ನೋಡಿದ್ದು ನಿಮ್ಮದು 2 ಅವರ್ ಆದರೆ ಬಿಟ್ಟು 4 ಅವರ್ಸು ನಿಮ್ಮ ಜೊತೆ ಡಿಸ್ಕಷನ್ ಆಗಿದೆ. ನೀವು ಬಿಡಲ್ಲ. ನಾನು ಸಾವಿತ್ರಿ ಇದ್ದಂಗೆ ಸರ್, ಸತ್ಯವಾನ್ ಸಾವಿತ್ರಿ ಇದ್ದಂಗೆ, ನೀವು ಯಮಧರ್ಮ ಇದ್ದಂಗೆ ಸರ್. ಯಮನ್ ಜೊತೆ ಹೋರಾಡಿ ಸಾವಿತ್ರಿ ತನ್ನ ಗಂಡನ ಹೆಂಗೆ ಉಳಿಸ್ಕೊಂಡ, ನಾನು ನಿಮ್ಮ ಜೊತೆ ಹೋರಾಡಿ ನನ್ನ ಸಿನಿಮಾ ಉಳಿಸ್ಕೊಂಡಿದ್ದೀನಿ ಸರ್ ಅಂತ ಹೇಳಿದೆ. ಸರ್ ಯಮ ಅಂದಿದ್ದಕ್ಕೆ ಬೇಜಾರು ಮಾಡ್ಕೊಬಿಡಿ ಸರ್, ಯಮಧರ್ಮ ಸತ್ಯ ದೇವತೆ, ನಿಜವಾಗ್ಲೂ ಈಶ್ವರ ಹೇಳಿದ್ರು ಬಿಡ್ಲ, ಯಾರು ಹೇಳಿದ್ರು ಬಿಡ್ಲ, ಮಾರ್ಕಂಡೇಯನೂ ಬಿಡ್ಲ ಅಪ್ಪ, ತನಗೆ ಏನು ಕೆಲಸ ಕೊಟ್ಟರು ಅದು ಮಾಡ್ರಿ. ಪ್ರಪಂಚದ ನಾವೆಲ್ಲ ಯಮನ್ನ ಕೆಟ್ಟವರು ಅನ್ಕೋತೀವಿ, ರಾಂಗ್. ಯಮ ಸತ್ಯ ದೇವರು, ಯಾರು ಆಯಸ್ ಮುಗ್ದಿರ್ತೋ ಯಾರನ್ನು ಬಿಡಲ್ಲ, ಅದು ಅವ್ರು ಕೆಲಸ ಮಾಡೋದಕ್ಕೆ ಯಮಧರ್ಮ ಅಂತ ಹೇಳೋದು. ಯಮನಲ್ಲೇ ಧರ್ಮ ಇದ್ದಾನೆ, ಸೊ ಯಮಧರ್ಮ ಅಂತ. ಸರ್ ಅದು ನೆಕ್ಸ್ಟ್ ಸಿನಿಮಾ ಎಲ್ಲಿ ಪ್ರಥಮ್ 4 ಅವರ್ ನೀವೇ ತೊಗೊಂಡ್ರಲ್ರಿ, ನನಗೂ ರೆಸ್ಟ್ ಬೇಡವ, ನನ್ನ ಬ್ರೈನ್ಗೂ ಒಂಚೂರು ಇದ್ಬೇಕು, ನೀವು ಹೋಗಿ ಬನ್ನಿ ಪ್ರಥಮ್. ಇದು ಒಬ್ಬ ಸೆನ್ಸಾರ್ ಆಫೀಸರ್ ಮತ್ತೆ ನನ್ನ ಮಧ್ಯೆ ನಡೆದ ಕಾಮಿಡಿ.